ದ್ವೇ ಪುಸ್ತಕೆ. ಪುಸ್ತಕ ನಪುಂಸಕಲಿಂಗವೋ ಪುಲ್ಲಿಂಗವೋ? ನಪುಂಸಕ. ಆದ್ದರಿಂದ ದ್ವೇ ಪುಸ್ತಕೆ. ದ್ವೌ ಹಸ್ತೌ. ಹಸ್ತ ಶಬ್ದ ಪುಲ್ಲಿಂಗವೋ ನಪುಂಸಕವೋ? ಪುಲ್ಲಿಂಗ. ದ್ವೌ ಹಸ್ತೌ. ದ್ವೌ ಪಾದೌ. ದ್ವೌ ಪಾದೌ. ದ್ವೇ ನಾಸಿಕಾರಂಧ್ರೇ. ರಂಧ್ರಂ ರಂಧ್ರೇ ರಂಧ್ರಾಣಿ. ದ್ವೇ ನಾಸಿಕಾರಂಧ್ರೇ. ದ್ವೇ ಅಂತೇಳಿ ನಪುಂಸಕಲಿಂಗ. ಏಕಂ ದ್ವೇ ತ್ರೀಣಿ. ಕತಿ ನೇತ್ರಾಣಿ ರುದ್ರಸ್ಯ? ತ್ರೀಣಿ ನೇತ್ರಾಣಿ ರುದ್ರಸ್ಯ. ಕತಿ ನಯನೆ ಮಮ? ದ್ವೇ ನಯನೆ ತವ. ದ್ವೇ ನಯನೆ ತವ. ಕತಿ ಪುಸ್ತಕಂ? ಏಕಂ ಪುಸ್ತಕಂ. ಕತಿ ನೇತ್ರಾಣಿ ರುದ್ರಸ್ಯ? ತ್ರೀಣಿ ನೇತ್ರಾಣಿ ರುದ್ರಸ್ಯ. ಕತಿ ನಯನೆ ಸರ್ವಸ್ಯ? ದ್ವೇ ನಯನೆ ಸರ್ವಸ್ಯ. ಎಲ್ಲರಿಗೂ ಇರುವುದು 2 ಕಣ್ಣು, ರುದ್ರನಿಗೆ ಮಾತ್ರ 3 ಕಣ್ಣು. ಆಯಿತಾ? ಈಗ ಚತ್ವಾರಿ ಅನ್ನುವಲ್ಲಿಗೆ ಹೋಗೋಣ. ಹಾಗಾದರೆ ಈಗ ಏಕಂ ಶಿರಃ. ಏಕಂ ಶಿರಃ. ದ್ವೇ ನಯನೆ. ದ್ವೇ ನಯನೆ ತ್ರೀಣಿ ನೇತ್ರಾಣಿ ರುದ್ರಸ್ಯ. ಇಷ್ಟಾಯಿತು. ಇನ್ನು 4ಕ್ಕೆ ಹೋಗುವ. 4. ಚತ್ವಾರಿ. ಚತ್ವಾರಿ. ಚತ್ವಾರಿ ನೋಡಿ. ಚತುರ್ ಅಂತ. ಚತುರ್ ಶಬ್ದ. ಚತುರ್ಮುಖ ಅಂತ ಕೇಳಿದ್ದೀರಾ? ಚತುರ್ಮುಖ ಅಂದರೆ ಯಾರು? ಬ್ರಹ್ಮದೇವರ. ಚತುರ್ಮುಖ ಅಂದರೆ ಬ್ರಹ್ಮದೇವರು. ಬ್ರಹ್ಮದೇವರಿಗೆ ಎಷ್ಟು ಮುಖ? 4 ಮುಖ. ಸಂಸ್ಕೃತದಲ್ಲಿ 4 ಅನ್ನೋದಕ್ಕೆ ಚತುರ್, ಚತ್ವಾರಿ ಅಂತ ಕರೀತಾರೆ. ಚತುರ್ಮುಖ ಅಂದರೆ 4 ಮುಖವುಳ್ಳವ ಅಂತ ಅರ್ಥ. ಬ್ರಹ್ಮಣಃ ಕತಿ ಮುಖಾನಿ ಸಂತಿ. ಬ್ರಹ್ಮನಿಗೆ ಎಷ್ಟು ಮೋರೆಗಳು? ಬ್ರಹ್ಮಣಃ ಚತ್ವಾರಿ ಮುಖಾನಿ. ಚತ್ವಾರಿ ಮುಖಾನಿ. 4 ಮುಖಗಳು. ಚತ್ವಾರಿ ಮುಖಾನಿ. ಈ ಚತ್ವಾರಿ ಅನ್ನೋದು ನಪುಂಸಕಲಿಂಗ, ಮುಖ ಅನ್ನೋದು ನಪುಂಸಕಲಿಂಗ. ಆದ್ದರಿಂದ ಚತ್ವಾರಿ ಮುಖಾನಿ ಅಂತ ನಾವು ಹೇಳೋದು. ಅದೇ ಪುಲ್ಲಿಂಗದ್ದಿದ್ದರೆ ಈಗ ನನಗೆ ಎಷ್ಟು ಕೈ? 2. ವಿಷ್ಣುವಿಗೆ ಎಷ್ಟು ಕೈ? ವಿಷ್ಣುವಿಗೆ 4 ಸಾಕು ಸದ್ಯಕ್ಕೆ. ಶಂಖ ಚಕ್ರ ಗದಾ ಪದ್ಮ 4 ಕೈ ಇಟ್ಟುಕೊಳ್ಳಿ. ಹಾಗಾದರೆ ಕತಿ ಹಸ್ತಾಹ ಸಂತಿ. ವಿಷ್ಣುವಿಗೆ ಎಷ್ಟು ಹಸ್ತಗಳು ಇದ್ದಾವೆ? ಚತ್ವಾರಿ ಹಸ್ತಾಹ ಸಂತಿ ಅಂತ ಹೇಳಬಾರ್ದು. ಯಾಕೆ? ಹಸ್ತಾಹ ಅನ್ನೋದು ಪುಲ್ಲಿಂಗ, ಚತ್ವಾರಿ ಅನ್ನೋದು ನಪುಂಸಕಲಿಂಗ. ಅದಕ್ಕೆ ಚತ್ವಾರಹ ಅಂತ ಹೇಳಬೇಕು. ಚತ್ವಾರಹ ಹಸ್ತಾಹ ವಿಷ್ಣು. ವಿಷ್ಣುವಿಗೆ ಎಷ್ಟು ಹಸ್ತ? ಚತ್ವಾರಹ ಹಸ್ತಾಹ. ಅತ್ರ ಕತಿ ಜನಾಃ ಸಂತಿ? ಅತ್ರ ಚತ್ವಾರಹ ಜನಾಃ ಸಂತಿ. ಚತ್ವಾರಹ ಜನಾಃ ಸಂತಿ. ಚತ್ವಾರಹ ಜನಾಃ. ಚತ್ವಾರಹ ಹಸ್ತಾಃ ಸಂತಿ. ಸಂತಿ ಅಂದರೆ ಇದ್ದಾವೆ ಅಂತ ಅರ್ಥ. ಚತ್ವಾರಹ ಹಸ್ತಾಃ ಸಂತಿ. ಚತ್ವಾರಹ ಜನಾಃ ಸಂತಿ. ಅದೇ 4 ನಪುಂಸಕಲಿಂಗ ಹೇಳುವುದಾದರೆ ಚತ್ವಾರಿ ಪುಸ್ತಕಾನಿ ಸಂತಿ. ಪುಸ್ತಕಾನಿ ಸಂತಿ. ಸಂತಿ. ಪುಸ್ತಕಾನಿ ಅನ್ನೋದು ನಪುಂಸಕಲಿಂಗದ ಶಬ್ದ. 4 ಪುಸ್ತಕ ಆದ್ದರಿಂದ ಚತ್ವಾರಿ ಪುಸ್ತಕಾನಿ ಸಂತಿ. ಈಗ ನೋಡಿ, ಏಕಂ ಶಿರಃ ಅಥವಾ ಏಕಂ ಪುಸ್ತಕಂ. ದ್ವೇ ನಯನೆ. ದ್ವೇ ನಯನೆ ತ್ರೀಣಿ ನಯನಾನಿ ರುದ್ರಸ್ಯ. ತ್ರೀಣಿ ನಯನಾನಿ. ಚತ್ವಾರಿ ಮುಖಾನಿ ಕಸ್ಯ? ಬ್ರಹ್ಮಣಃ. ಚತ್ವಾರಿ ಮುಖಾನಿ ಕಸ್ಯ? ಬ್ರಹ್ಮಣಃ. ಬ್ರಹ್ಮನಿಗೆ 4 ಮುಖಗಳು. ಚತ್ವಾರಿ ಮುಖಾನಿ. ಪಂಚ ಅಂಗುಲಯಃ. ಪಂಚ ಅಂಗುಲಯ. 5 ಫಿಂಗರ್ಸ್. ಪಂಚ ಅಂಗುಲಯಃ. ಷಟ್ ಋತವಃ. ಒಟ್ಟು ಋತುಗಳು ಎಷ್ಟು ಗೊತ್ತಾ ನಿಮಗೆ?
ಋತು ವಸಂತ ಋತು, ಗ್ರೀಷ್ಮ ಋತು ಕೇಳಲಿಲ್ವಾ? ಚೈತ್ರ ವೈಶಾಖ ವಸಂತ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಅಂತ ಕೇಳಲಿಲ್ವಾ? ಸರಿ, ಅದನ್ನು ಇನ್ನೊಂದು ಸಲ ಪಾಠ ಮಾಡುವ. ಅಂತೂ ಒಟ್ಟು ಋತುಗಳು 6 ಇದ್ದಾವೆ, ಮಾಸಗಳು 12 ಇದ್ದಾವೆ. ಚೈತ್ರ ವೈಶಾಖ ಜ್ಯೇಷ್ಠ, ಹೇಳಿ, ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಯುಜ, ಗೊತ್ತಾಯ್ತಾ? ಕಾರ್ತಿಕ, ಮಾರ್ಗಶೀರ್ಷ, ಪೌಷ, ಮಾಘ, ಪಾಲ್ಗುಣ. ಒಟ್ಟೆಷ್ಟಾಯಿತು? 12 ಮಾಸ. ನೀವು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹೇಳೋಲ್ವಾ? ಹಾಗೆ ನಾವು ಚೈತ್ರ ಮಾಸ ವೈಶಾಖ ಮಾಸ ಅಂತ ಕರೆಯೋದು. ಈಗ ಯಾವ ಮಾಸ ಅಂತ ಗೊತ್ತಾ? ಈಗ ಚೈತ್ರ ಮಾಸ ಬರುವುದು ನಾಡ್ದು ಯುಗಾದಿ ಬಂದ ಮೇಲೆ. ಈಗ ಪುಷ್ಯ ಮಾಸ, ಅದನ್ನು ಪೌಷ ಮಾಸ ಅಂತ ಕರೀತಾರೆ. ಪುಷ್ಯ ಮಾಸ ಈಗ ಇರಲಿ. ಅದು ನಾವು ಜನವರಿ ಫೆಬ್ರವರಿ ಇದ್ದ ಹಾಗೆ ನಮ್ಮ ಭಾರತ ದೇಶದ ಲೆಕ್ಕದಲ್ಲಿ ಇರೋದು ಚೈತ್ರ ವೈಶಾಖ ಆಷಾಢ, ಈ ರೀತಿ ಇರೋದು. ಅದೊಂದು ಮಾಸ. ಆ 2 ಮಾಸ ಸೇರಿದರೆ ಒಂದು ಋತು ಆಗ್ತದೆ. ಚೈತ್ರ ವೈಶಾಖ 2 ತಿಂಗಳು ಸೇರಿದರೆ ಅದಕ್ಕೆ ವಸಂತ ಋತು ಅಂತ ಹೆಸರು. ಹಾಗಾದರೆ ಒಂದು ವರ್ಷದಲ್ಲಿ ಎಷ್ಟು ಋತು ಇರ್ತದೆ? 12 ಮಾಸ ಇರ್ತದೆ. 2 ಮಾಸಕ್ಕೆ ಒಂದು ಋತು. ಹಾಗಾದರೆ ಒಂದು ವರ್ಷಕ್ಕೆ ಎಷ್ಟು ಋತು? 6 ಋತು. ಕತಿ ಋತವಃ? ಷಟ್ ಋತವಃ. ಷಟ್ ಋತವಃ. ಷಟ್ ಋತವಃ. ಋತುಗಳು ಒಟ್ಟು ಷಟ್. ಷಟ್ ಅನ್ನೋದಕ್ಕೆ ಅರ್ಥ ಆಗ್ತದೆ. ಷಟ್ ಅಂದರೆ 6 ಅಂತ ಅರ್ಥ. ಷಟ್ ಋತವಃ. ಪಂಚ ಇದೆ ಅಲ್ವಾ? ಪಂಚಕ್ಕೆ 1 ಹಾಕಿದರೆ ಎಷ್ಟಾಗ್ತದೆ? ಷಟ್. ಪಂಚಕ್ಕೆ 2 ಸೇರಿಸಿದರೆ ಎಷ್ಟಾಗ್ತದೆ? 7 ಅಂತೇಳಿ ಹಿಂದಿ. ಸಂಸ್ಕೃತ ಏನಿರ್ತದೆ? ಸಪ್ತ. ನೋಡಿ, ಸಪ್ತವೇ 7 ಆದದ್ದು. ಸಪ್ತಋಷಿಗಳು ಅಂತ ಕೇಳಿರ್ಬೋದು ನೀವು. ಸಪ್ತಋಷಿಗಳು, ಸಪ್ತಋಷಿಗಳು ಆಕಾಶದಲ್ಲಿ ಸಪ್ತಋಷಿ ಮಂಡಲ ಅಂತಿದೆ. 7 ಋಷಿಗಳು, 1 2 3 4 5 6 7 ಅಂತ 7 ಋಷಿಗಳು ಇರ್ತಾರೆ. ಆ ಸಪ್ತ ಋಷಿಗಳ ಒಂದು ನಕ್ಷತ್ರ ಪುಂಜಕ್ಕೆ ಸಪ್ತಋಷಿ ಮಂಡಲ ಅಂತ ಹೆಸರು. ಸಪ್ತ ಅಂದರೆ ಎಷ್ಟು? 7. 7 ನೋಡಿ, ಸಪ್ತ 7. ಷಟ್ 6. ಷಟ್ 6. ಷಟ್ 6 ಹತ್ರ ಇಲ್ವಾ? ಪಂಚ 5. ಚತ್ವಾರಿ ಚತುರ್ 4. ತ್ರೀಣಿ 3. 2 ದ್ವೇ 2. ಏಕಂ 1. ಹೀಗಾಗಿದೆ. 1 2 3 4 5 6 7. ಸಪ್ತ 7. ಸಪ್ತ ನಕ್ಷತ್ರಾಣಿ ಸಪ್ತ ಋಷಯಃ. ಹೀಗೆ ಸಪ್ತ ಅನ್ನೋ ಶಬ್ದ. ಆಮೇಲೆ ಅಷ್ಟ. ಅಷ್ಟವು ಅಂತಲೇ ಹೇಳ್ಬೋದು ನೀವು. ಅಷ್ಟವು ಅಂತಲೇ ಹೇಳ್ಬೋದು, ಅಷ್ಟ ಅಂತಲೇ ಹೇಳ್ಬೋದು. 8. ಅಷ್ಟವು 8. ಅಷ್ಟವು 8. ಅಷ್ಟವು 8. ಎಷ್ಟು ದಿಕ್ಕುಗಳು? 4. ಚತಸ್ರಃ ದಿಶಃ. ಚತ್ವಾರಿ ಅಲ್ವಾ? ಚತ್ವಾರಿ 4 ದಿಕ್ಕುಗಳು. ಯಾವುದು? ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಆಮೇಲೆ ಮಧ್ಯದಲ್ಲಿ ಪುಟ್ಟ ಪುಟ್ಟ ದಿಕ್ಕು ಉಂಟಲ್ವ? ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ. ಸೌತ್. ಸೌತ್ ಆದಮೇಲೆ ಈಗ ಈ ಕಡೆ ಸೌತ್. ಇದು ಈಸ್ಟು. ಈಸ್ಟ್ ಸೌತ್, ವೆಸ್ಟ್ ನಾರ್ತ್, ಅಥವಾ ಸೌತ್ ವೆಸ್ಟ್ ಅಲ್ಲ, ಯಾವುದು? ಈಸ್ಟ್ ವೆಸ್ಟ್, ಸೌತ್ ನಾರ್ತ್ ಅಲ್ವಾ? ಈಗ ಈಸ್ಟ್ ಆ್ಯಂಡ್ ಸೌತ್ ಮಧ್ಯದಲ್ಲಿರುವ ದಿಕ್ಕಿಗೆ ಹೆಸರೇನು? ಈಸ್ಟ್ ಆ್ಯಂಡ್ ಸೌತ್ ಮಧ್ಯದಲ್ಲಿ ಸೌತ್ ಈಸ್ಟ್ ಅಂತ ಕರೀತಾರೆ. ಸೌತ್ ಈಸ್ಟ್. ಸೌತ್ ಈಸ್ಟನ್ನು ಸಂಸ್ಕೃತದಲ್ಲಿ ಆಗ್ನೇಯ ಅಂತ ಕರೆಯೋದು. ಇಲ್ಲಿಗೆ ಇಂದ್ರದೇವರು, ಪೂರ್ವ ದಿಕ್ಕಿಗೆ ಇಂದ್ರದೇವರು. ಆದ್ದರಿಂದ ಇದನ್ನು ಐಂದ್ರೀ ದಿಕ್ಕು ಅಂತ ಕರೀತಾರೆ. ಇಂದ್ರನ ದಿಕ್ಕು ಇದು. ಅಲ್ಲಿಗೆ ಅಗ್ನಿದೇವರು, ಅದಕ್ಕೆ ಆಗ್ನೇಯ ದಿಕ್ಕು ಅಂತ ಕರೀತಾರೆ ಸೌತ್ ಈಸ್ಟನ್ನು. ಸೌತಿಗೆ ಯಮದೇವರು, ಅದರಿಂದ ಯಾಮ್ಯಾ ದಿಕ್ಕು ಅಂತ ಕರೀತಾರೆ. ಆಮೇಲೆ ವೆಸ್ಟ್ ಬಂತಲ್ಲ,
ವೆಸ್ಟಿಗೆ ವರುಣ, ಅದನ್ನು ವಾರುಣೀ ದಿಕ್ಕು ಅಂತ ಕರೀತಾರೆ. ವರುಣ ಮತ್ತು ಯಮನ ಮಧ್ಯದಲ್ಲಿರುವುದಕ್ಕೆ ನಿರುತಿ ದಿಕ್ಕು. ಆದ್ದರಿಂದ ಸೌತ್ ವೆಸ್ಟನ್ನು ಕರೆಯುವುದು ಹೇಗೆ? ನೈಋತ್ಯ. ಅದು ನಿರುತಿಗೆ ಸಂಬಂಧಪಟ್ಟದ್ದು, ನೈಋತ್ಯ ದಿಕ್ಕು. ಆಮೇಲೆ ಇದು ನಾರ್ತಿಗೆ ಸಂಬಂಧಪಟ್ಟವ ಕುಬೇರ ಮತ್ತು ಸೋಮ, ಚಂದ್ರ. ಅದರಿಂದ ಸೌಮ್ಯಾದಿಕ್ ಅಂತ ಕರೀತಾರೆ. ಇವೆರಡರ ಮಧ್ಯದಲ್ಲಿರುವುದಿದೆ ಅಲ್ವಾ, ಏನದು? ನಾರ್ತ್ ವೆಸ್ಟ್. ಅದನ್ನು ಅಲ್ಲಿಗೆ ವಾಯುದೇವರು, ಆದ್ದರಿಂದ ವಾಯವ್ಯ ಅಂತ ಕರೀತಾರೆ. ಆಂಜನೇಯ ಸ್ವಾಮಿ ಅಲ್ಲ, ವಾಯು ಅಂದರೆ ಬೀಸುವ ಗಾಳಿ, ಅದಕ್ಕೆ ವಾಯವ್ಯ ಅಂತ ಹೆಸರು. ಆಮೇಲೆ ಸೌತ್ ನಾರ್ತ್ ಇದೆ ಅಲ್ಲ, ಅದಕ್ಕೇನು ಹೆಸರು? ನಾರ್ತ್ ಈಸ್ಟನ್ನು ಏನು ಕರೀತಾರೆ? ಈಶಾನ್ಯ ಅಂತ ಕರೀತಾರೆ. ಯಾಕಂದರೆ ಈಶಾನ ಅಂತ ಹೇಳಿದರೆ ರುದ್ರದೇವರು, ಅದಕ್ಕೆ ರುದ್ರದೇವರು ಅಭಿಮಾನಿ, ಅದು ದೇವಮೂಲೆ ಆದ್ದರಿಂದ ಅದನ್ನು ಈಶಾನ್ಯ ಅಂತ ಕರೀತಾರೆ. ಹಾಗಾದರೆ ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯವ್ಯ, ಉತ್ತರ, ಈಶಾನ್ಯ. ಕನ್ನಡದ ಶಬ್ದ ಇದು, ಸಂಸ್ಕೃತದಲ್ಲೂ ಹಾಗೆ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ. ಒಟ್ಟು ದಿಕ್ಕುಗಳೆಷ್ಟಾಯಿತು? 8 ದಿಕ್ಕುಗಳು. ಅಷ್ಟೌ ದಿಶಃ. ದಿಶಃ ಅಂದರೆ ದಿಕ್ಕುಗಳು. ಕತಿ ದಿಶಃ? ಅಷ್ಟೌ ದಿಶಃ. ದಿಕ್ಕುಗಳು ಒಟ್ಟು 8. ಗ್ರಹಗಳೆಷ್ಟು? ಹೇಳಿ. ನವಗ್ರಹಾಃ. ಕತಿ ಗ್ರಹಾಃ? ನೇತ್ರೇ ಪುಂಡ್ರಾಃ ತ್ರೀಣಿ ನಯನಾನಿ. ಇಲ್ಲೊಂದು ಮುಖ. ಚತ್ವಾರಿ ಮುಖಾನಿ ಪಂಚ ಅಂಗುಲಯಃ ಷಟ್ ಋತವಃ ಸಪ್ತ ಋಷಯಃ ಅಷ್ಟೌ ದಿಶಃ ನವಗ್ರಹಾಃ ದಶಕಂಠಾಃ. ಸರಿ, ಇಲ್ಲಿಗೆ 1ರಿಂದ 10 ತನಕದ ಪಾಠ ಮುಗಿಯಿತು. 1, 2 ಬಾಳೆಲೆ ಹರಡು, 3, 4 ಅನ್ನ ಹಾಕು, 5, 6 ಬೇಳೆ ಸಾರು, 7, 8 ಪಲ್ಯಕ್ಕೆ ದಂಟು, 9, 10 ಹೀಗಿತ್ತು ಊಟದ ಆಟವು ಮುಗಿದಿತ್ತು. 1ರಿಂದ 10 ತನಕ. ಅದೇ ರೀತಿ ಸಂಸ್ಕೃತದಲ್ಲೂ ಪದ್ಯ ಮಾಡಲಿಕ್ಕೆ ಆಗ್ತದೆ. ನಾಳೆ ಆ ಪದ್ಯ ಹೇಳುವ ಇನ್ನೊಂದು ಪಾಠದಲ್ಲಿ.